ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧ ಮತ್ತೆ ಭಾರತಕ್ಕೆ ದೊಡ್ಡ ತಲೆನೋವಾಗೋ ಸೂಚನೆ ಸಿಗ್ತಾ ಇದೆ. ಈಗ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಸಂಸತ್ನಲ್ಲಿ ಪಿಎಂ ಮೋದಿ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮೀಟಿಂಗ್ ಆಗಿದೆ. ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ತಗೊಳ್ಳೋ ಈ ಸಿಸಿಎಸ್ ಮೀಟಿಂಗ್ನಲ್ಲಿ ಎಲ್ಲಾ ಟಾಪ್ ಮಂತ್ರಿಗಳಿದ್ರು. ಗೃಹ ಮಂತ್ರಿ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪಾಲ್ಗೊಂಡಿದ್ರು. ಹಾಗೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹಾಗೂ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್, ಗೋಯಲ್, ರಿಜಿಜು, ಜೆಪಿ ನಡ್ಡಾ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಪಾಲ್ಗೊಂಡಿದ್ರು. ಈ ಸಭೆಯಲ್ಲಿ ದೇಶದ ಇಂಧನ ಭದ್ರತೆ ಮತ್ತು ತೈಲ ಪೂರೈಕೆ ಮೇಲಾಗೋ ಪರಿಣಾಮಗಳ ಕುರಿತು ಚರ್ಚೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇರಾನ್ ಹಾಗೂ ಅಮೆರಿಕ ನಡುವಿನ ಹೊಡೆದಾಟ ತೀವ್ರ ಆಗಿದೆ. ಈಗ ಜೋರ್ಡನ್ ಮೇಲೆ ಮತ್ತೆ ಕ್ಷಿಪಣಿ ದಾಳಿ ನಡೆಸಿರೋದಾಗಿ ಇರಾನ್ ಘೋಷಿಸಿದೆ. ಈ ದಾಳಿಯಲ್ಲಿ ಅಮೆರಿಕದ 3 F-35 ಯುದ್ಧ ವಿಮಾನ ಧ್ವಂಸ ಆಗಿವೆ ಅಂತ ಹೇಳಿದೆ. ಇನ್ನು 3 ಗಂಭೀರವಾಗಿ ಹಾನಿಗೀಡಾಗಿವೆ. ಅಮೆರಿಕದ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅಂತಲೂ ಇರಾನ್ ಅಧಿಕೃತ ಹೇಳಿಕೆ ನೀಡಿದೆ. ಇನ್ನು ಈಜಿಪ್ಟ್ನ ಡಮಿಯೆಟ್ಟಾ ಬಂದರಿನಲ್ಲಿ ಅಮೆರಿಕಗೆ ಸೇರಿದ ಗ್ಯಾಸ್ ಸ್ಟೋರೇಜ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿಯಾಗಿತ್ತು. ಈ ಡ್ರೋನ್ ಅನ್ನ ಇರಾನ್ನಿಂದಲೇ ಲಾಂಚ್ ಮಾಡಲಾಗಿತ್ತು ಅಂತ ಇರಾನಿಯನ್ ಸೋರ್ಸ್ಗಳನ್ನು ಉಲ್ಲೇಖಿಸಿ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇತ್ತ ಈ ದಾಳಿ ಬಗ್ಗೆ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಗೆ ಮಾಹಿತಿ ಹೋಗಿದೆ ಅಂತಲೂ ಗೊತ್ತಾಗಿದೆ. ಇನ್ನು ದೇಶದ ಒಳಗಡೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ಈಗ ಕಾಂಗ್ರೆಸ್ ಅಮಿತ್ ಶಾ ಅವರ ರಾಜೀನಾಮೆ ಕೇಳ್ತಾ ಇದೆ. ಜಿರಳೆ ಪಾರ್ಟಿ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಪ್ರಯೋಗ ಆಗಿದೆ. ಇದಕ್ಕೆ ಅವರೇ ಆದೇಶ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಅಮಿತ್ ಶಾ ಅವರಿಗೆ ತಾನು ತಪ್ಪಿತಸ್ಥ ಅನ್ನೋ ಭಾವನೆ ಕಾಡ್ತಾ ಇದೆ, ಹಾಗಾಗಿನೇ ಅವರು ಸಂಸತ್ಗೆ ಬರ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಬಗ್ಗೆ ಸುಪ್ರೀಂ ಕೋರ್ಟ್ ಉಸ್ತುವಾರಿಯಲ್ಲಿ ತನಿಖೆ ಆಗಬೇಕು ಅಂತಲೂ ಒತ್ತಾಯ ಮಾಡಿದ್ದಾರೆ. ಇನ್ನೊಂದು ಕಡೆ ಲೋಕಸಭೆಯಲ್ಲಿ ಪಾಸ್ ಆಗಿದ್ದ ಪೇಪರ್ ಲೀಕ್ ತಡೆ ಮಸೂದೆ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂತು. ಅಲ್ಲೂ ಕೂಡ ಅಮಿತ್ ಶಾ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯಸಭೆಯ ವಿಪಕ್ಷ ನಾಯಕರು, ಅವರು ವಾಗ್ದಾಳಿ ಮಾಡಿದ್ರು. ಒಂದಲ್ಲ ಒಂದಿನ ನಿಮ್ಮನ್ನ AC ರೂಮ್ನಿಂದ ಹೊರಗೆ ಎಳಿತೀವಿ, ನಾವು ನಿಮ್ಮನ್ನ ಜನರ ಮುಂದೆ ಎಳ್ಕೊಂಡು ಹೋಗಿ ನಿಲ್ಲಿಸ್ತೀವಿ ಅಂತ ಖರ್ಗೆ ಅಮಿತ್ ಶಾಗೆ ಹೇಳಿದ್ರು. ಇದಕ್ಕೆ ತಕ್ಷಣ ಆಕ್ಷೇಪ ವ್ಯಕ್ತಪಡಿಸಿದ JP ನಡ್ಡಾ ಅವರು, ಇದೇನು ಮಾತಾಡ್ತಿದ್ದೀರಾ, ಅಸಂಸದೀಯ ಪದ, ನೀವು ಭಾವುಕರಾಗಿ ಮಾತನಾಡಬೇಡಿ ಅಂತ ಖರ್ಗೆ ಅವ್ರಿಗೆ ಹೇಳಿದ್ರು. ಆಗ ಸ್ಪಷ್ಟೀಕರಣ ಕೊಟ್ಟ ಖರ್ಗೆ ಅವರು, ಇದು ವಿದ್ಯಾರ್ಥಿಗಳ ಆಕ್ರೋಶದ ಪ್ರತೀಕ, ಅವರು ತಕ್ಷಣ ಪರಿಹಾರ ಕೇಳ್ತಿದ್ದಾರೆ ಅಂತ ಹೇಳಿದ್ರು. ಈ ಎಲ್ಲ ಗದ್ದಲದ ನಡುವೆ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ವಂದೇ ಮಾತರಂ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲೂ ಕೂಡ ಪಾಸ್ ಆಯಿತು. ಏನೋ ಸಿಜೆಪಿ ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಅಸಾಧಾರಣ ಸಂದರ್ಭಗಳಲ್ಲಿ ಪೊಲೀಸರು ಪೆಲೆಟ್ ಗನ್ ಬಳಸೋ ಅಧಿಕಾರ ಹೊಂದಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂಸಾಚಾರ ಮಿತಿ ಮೀರ್ತು ಅಂತ ಹೇಳಿದ್ರೆ, ಲಾಠಿ ಚಾರ್ಜ್, ಅಶ್ರುವಾಯು ಮಾಡಿ ವಿಫಲ ಆದರೆ ಆಗ ಇದನ್ನು ಬಳಸೋಕೆ ಪೊಲೀಸರಿಗೆ ಅವಕಾಶ ಇದೆ. ಹೀಗಿರುವಾಗ ಪ್ರತಿಭಟನೆ ಹಿಂಸಾರೂಪ ಪಡ್ಕೊಂಡಾಗ ಪೆಲೆಟ್ ಗನ್ ಬಳಸಬಾರದು ಅನ್ನೋಕೆ ಹೇಗೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರಿದ್ದ ಸೂರ್ಯಕಾಂತ್ ಅವರಿದ್ದ ಪೀಠ, 3 ಸದಸ್ಯ ಪೀಠ ಇದನ್ನ ಪ್ರಶ್ನೆ ಮಾಡಿದೆ. ಇದೇ ವೇಳೆ ಕಾರ್ಯಾಚರಣೆ ನಡೆಸಿದ್ದ RAF ಪಡೆಯ ಮದ್ದುಗುಂಡುಗಳ ಲೆಕ್ಕವನ್ನ ತೆಗೆದಿಡಿ ಲಿಸ್ಟ್ ಬೇಕು ನಮಗೆ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಇದೇ ವೇಳೆ ದಿಲ್ಲಿ ಪೊಲೀಸರಿಗೆ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಪ್ರತಿಭಟನಾಕಾರರ ಮೇಲೆ ಬಲಪ್ರಯೋಗ ಮಾಡುವಾಗಿನ ನಿಮ್ಮ SOP ನಿಯಮಗಳೇನು, ಇದನ್ನು ಲಿಖಿತ ರೂಪದಲ್ಲಿ ಸಬ್ಮಿಟ್ ಮಾಡಿ ಅಂತ ಕೋರ್ಟ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಪೆಲೆಟ್ ಗನ್ ಬಳಕೆಯಿಂದ ಪ್ರತಿಭಟನೆ ವೇಳೆ ಗಾಯಗೊಂಡಿದ್ದವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಅಂತಲೂ ದಿಲ್ಲಿ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. 5 ಜನ ಗಾಯಗೊಂಡಿದ್ರು. ಇನ್ನು ಪೆಲೆಟ್ ಗನ್ ವಿವಾದಕ್ಕೆ CRPFನ DG GP ಸಿಂಗ್ ಅವರು ಅವ್ರ ಸಿಬ್ಬಂದಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೆಂಬಲಕ್ಕೆ ನಿಂತಿದ್ದಾರೆ ಸಿಬ್ಬಂದಿಗೆ. ಯಾವುದೇ ಭಯ ಇಲ್ಲದೆ ಡ್ಯೂಟಿ ಮಾಡಿ, ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡುವಾಗ ನೀವು ತೆಗೆದುಕೊಳ್ಳೋ ನಿರ್ಧಾರಗಳಿಗೆ ನಾನು ಹೊಣೆ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ GP ಸಿಂಗ್ ಹೇಳಿದ್ದಾರೆ. ಇನ್ನು ದಿಲ್ಲಿಯಲ್ಲಿ CJP ಪ್ರೊಟೆಸ್ಟ್ ವೇಳೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ತನ್ನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದೆ ಅಂತ CRPFನ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಇದು ಆಂತರಿಕ ವರದಿಯಲ್ಲೂ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಹಂತ ಹಂತವಾಗಿ ಮೊದಲು ಎಚ್ಚರಿಕೆ ಕೊಟ್ಟು, ಬಳಿಕ ಅಶ್ರುವಾಯು, ಕಣ್ಣಲ್ಲಿ ನೀರು ಬರೋ ಉರಿಯ ಹೊಗೆ, ನಂತರ ಲಾಠಿ ಚಾರ್ಜ್ ಮಾಡಲಾಗಿದೆ. ಅದಾದ್ಮೇಲೂ ಕೂಡ ಹಿಂಸಾಚಾರ ಮಿತಿಮೀರಿ ಕಂಟ್ರೋಲಿಗೆ ಬರದೇ ಇದ್ದಾಗ ಪೆಲೆಟ್ ಗನ್ ಅನ್ನ ಬಳಸಲಾಗಿದೆ ಅಂತ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಲಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದಾವೆ. ಹೀಗಾಗಿ ಪೆಲೆಟ್ ಗನ್ ಅಂದ್ರೆ ಬುಲೆಟ್ ಇರಲ್ಲ, ಅದರಲ್ಲಿ ಜೀವ ತೆಗೆಯೋ ಬುಲೆಟ್ ಇರಲ್ಲ, ಸಣ್ಣ ಸಣ್ಣ ಚೂರುಗಳು ಬಂದು ಚುಚ್ಕೊಳ್ತಾವೆ, ಚರ್ಮಕ್ಕೆ ಗಾಯ ಆಗುತ್ತೆ, ಕಣ್ಣಿಗೆ ಬಿದ್ದರೆ ಕಣ್ಣು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅಂಥದನ್ನು ಬಳಸಿದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ವಿವಾದ ಆಗ್ತಿರೋದು.
ಹೀಗಾಗಿ ಈ ರೀತಿ ರಿಪೋರ್ಟ್ ಕೊಟ್ಟು ಸಿಬ್ಬಂದಿದೇನು ತಪ್ಪಿಲ್ಲ ಇದರಲ್ಲಿ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸಿಬ್ಬಂದಿ ಮೇಲೆ ಯಾವುದೇ ಕ್ರಮ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಸ್ ಬರ್ತಾ ಇದೆ. ಒಂದು ವೇಳೆ FIR ದಾಖಲಾದರೂ ಸಮಸ್ಯೆ ಇಲ್ಲ, ಯಾಕಂದ್ರೆ ಆ ಸಿಬ್ಬಂದಿಯನ್ನ ವಿಚಾರಣೆ ಒಳಪಡಿಸೋಕೆ DG ಅವರ ಅನುಮತಿ ಕಡ್ಡಾಯ. ಹೀಗಾಗಿ ಸಿಬ್ಬಂದಿಗೆ ಕಾನೂನಿನ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನು ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅನ್ನೋರಿಗೆ ಸ್ನೇಹಿತರೆ ಒಂದು ಅದ್ಭುತವಾಗಿರೋ ಪ್ಯಾಕೇಜ್ ಇಲ್ಲಿದೆ ನೋಡಿ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ₹1 ಕೂಡ ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಈ ನಡುವೆ ದಿಲ್ಲಿ ಸರ್ಕಾರ ಕಳೆದ ವಾರ ದಿಲ್ಲಿಯಲ್ಲಿ ನಡೆದ ಕಾಕ್ರೋಚ್ ಪ್ರತಿಭಟನೆ ವೇಳೆ ದಾಖಲಾಗಿದ್ದ 13 FIRಗಳನ್ನ ರದ್ದು ಮಾಡೋಕೆ ಡಿಸೈಡ್ ಮಾಡಿದೆ. ಆದರೆ ಕಂಡೀಷನ್ ಹಾಕಿದ್ದಾರೆ. ಆಲ್ರೆಡಿ ಕ್ರಿಮಿನಲ್ ರೆಕಾರ್ಡ್ ಹೊಂದಿರೋ ಪ್ರತಿಭಟನಾಕಾರರಿಗೆ ಮತ್ತು ಕಳೆದ ವಾರ ನಡೆದ ಪ್ರತಿಭಟನೆ ವೇಳೆ ಹಿಂಸಾಚಾರ ಮಾಡಿದವರಿಗೆ ಈ ರಿಲೀಫ್ ಇಲ್ಲ ಅಂತ ಹೇಳಿದೆ. ಏನು CJPಯ ಸಂಸ್ಥಾಪಕ ದೀಪ್ಗೆ ಮತ್ತೆ PM ನರೇಂದ್ರ ಮೋದಿ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. ಮೋದಿ ಅವರು ಪ್ರಧಾನಿ ಹುದ್ದೆ ಬಿಟ್ಬಿಡ್ಲಿ, ಬದಲಿಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಲಿ ಅವರು ಅಂತ ದೀಪ್ಗೆ ಹೇಳಿದ್ದಾರೆ. ಅಭಿಜಿತ್ ದೀಪ್ಗೆ, ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ. ಅಲ್ಲದೆ ನೀಟ್ ಅಕ್ರಮ ವಿರೋಧಿಸಿದ ವಿದ್ಯಾರ್ಥಿಗಳನ್ನ ರಾಜ್ಯ ಸರ್ಕಾರಗಳು ಹುಡುಕಿ ತೊಂದರೆ ಕೊಡ್ತಿವೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರತಿಭಟನಾಕಾರರು ತಕ್ಕ ಪಾಠ ಕಲಿಸ್ತಾರೆ ಅಂತ ದೀಪ್ಗೆ ಹೇಳಿದ್ದಾರೆ. ಏನೋ ದಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಸೋನಂ ವಾಂಗ್ಚುಕ್ ಅವರು ಈಗ ಭಾರತೀಯ ರೈಲ್ವೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದೇ ಭಾರತ್ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅದೇ ತರ ಲಡಾಖ್ಗೆ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಭರವಸೆಗಳ ಬಗ್ಗೆ ಈಗಲಾದ್ರೂ ಗಮನ ಹರಿಸಿ ಅಂತ ಅವರು ಆಗ್ರಹ ಮಾಡಿದ್ದಾರೆ. CJP ಪ್ರತಿಭಟನೆ ಟೈಮ್ನಲ್ಲಿ ಪೇಪರ್ ಲೀಕ್ ಬಗ್ಗೆ PM ನರೇಂದ್ರ ಮೋದಿ ಅವರು ಹಾಕಿದ್ದ ವಿಡಿಯೋ ಫೇಸ್ಬುಕ್ ನಲ್ಲಿ ದಿಢೀರಂತ ಬ್ಲಾಕ್ ಆಗಿತ್ತು. ಈ ವಿವಾದದ ನಂತರ ಈಗ ಮೆಟಾ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರೆದಿದೆ. ಇನ್ಮುಂದೆ PM ಮೋದಿ ಅವರಂತಹ ಪ್ರಮುಖರ ಅಕೌಂಟ್ಗಳಿಗೆ ಎಕ್ಸ್ಟ್ರಾ ಸೇಫ್ಟಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದೆ. ಇನ್ಮುಂದೆ ಇಂಥ ಪೋಸ್ಟ್ಗಳನ್ನ ಮೆಟಾದ ಸೀನಿಯರ್ ಅಧಿಕಾರಿಗಳು ಮಾತ್ರ ಚೆಕ್ ಮಾಡ್ತಾರೆ. ಯಾವುದೇ ನಿರ್ಧಾರ ಆಗಬೇಕಾದ್ರೂ ಕನಿಷ್ಠ 2 ಸೀನಿಯರ್ ಆಫೀಸರ್ಸ್ ಅದನ್ನ ರಿವ್ಯೂ ಮಾಡ್ತಾರೆ ಅಂತ ಹೇಳಿದೆ. ಇದೇ ವಾರ ಮೆಟಾ ಟೀಮ್ ಸರ್ಕಾರದೊಂದಿಗೆ ಮೀಟಿಂಗ್ ಕೂಡ ಮಾಡುತ್ತೆ. ಕಾಂಟೆಂಟ್ ರೆಗ್ಯುಲೇಷನ್ ಬಗ್ಗೆ ಮತ್ತಷ್ಟು ಚರ್ಚೆ ನಡೆಸುತ್ತೆ. ಏನೋ ಹವಾಮಾನದ ವಿಚಾರಕ್ಕೆ ಬಂದ್ರೆ ಮುಂದಿನ 4 ದಿನ ದೇಶದಲ್ಲಿ ಭಾರಿ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ವಾಯುಭಾರ ಕುಸಿತ ಇದಕ್ಕೆ ಮುಖ್ಯ ಕಾರಣ. ಹಾಗೆ ಪಶ್ಚಿಮ ಹಿಮಾಲಯದಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಕೂಡ ಎಫೆಕ್ಟ್ ಮಾಡ್ತಿದೆ. ಹೀಗಾಗಿ ಪಂಜಾಬ್, ಹರಿಯಾಣ, ದಿಲ್ಲಿ NCR, ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭಾರಿ ಮಳೆ ಸುರಿಯುತ್ತೆ. ಕೆಲ ಕಡೆ ಪ್ರವಾಹ ಪರಿಸ್ಥಿತಿ, ಮೇಘ ಸ್ಫೋಟ ಕೂಡ ಆಗ್ಬೋದು. ಹೀಗಾಗಿ ಜನ ಜಾಗೃತೆಯಿಂದ ಇರಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಉಳಿದಂತೆ ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಸಾಧಾರಣದಿಂದ ಮಳೆಯಾಗುತ್ತೆ. ಕೆಲ ಜಾಗಗಳಲ್ಲಿ ಪ್ರಿಡಿಕ್ಟ್ ಮಾಡಿರೋದಕ್ಕಿಂತ ಸ್ವಲ್ಪ ಜಾಸ್ತಿ, ಕೆಲವು ಕಡೆ ಸ್ವಲ್ಪ ಕಮ್ಮಿ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಒಟ್ಟಾರೆ ಮುಂದಿನ 4 ದಿನ ಅಲರ್ಟ್ ಆಗಿರಬೇಕು. ಇತ್ತ ಕರ್ನಾಟಕದ ಕಡೆಗೆ ಬಂದರೆ ಆಗಸ್ಟ್ 1ನೇ ತಾರೀಕು ಕರಾವಳಿ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಜೋರು ಮಳೆ ಸುರಿಯುತ್ತೆ. ಜೊತೆಗೆ ಸ್ನೇಹಿತರೆ, ಇದುವರೆಗಿನ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿ ಮಳೆ ಕೊರತೆ ಇನ್ನೂ ಕೂಡ ಕಾಡ್ತಾ ಇದೆ. ಎಲ್ ನಿನೋ ಎಫೆಕ್ಟ್ನಿಂದ ಜೂನ್ ತಿಂಗಳಲ್ಲಿ ದೇಶಾದ್ಯಂತ ಬರೋಬ್ಬರಿ 42% ಮಳೆ ಕಮ್ಮಿಯಾಗಿತ್ತು. ಜುಲೈನಲ್ಲಿ ಕೆಲ ಕಡೆ ತಕ್ಕ ಮಟ್ಟಿಗೆ ಚೇತರಿಕೆ ಆದರೂ ಕೂಡ ಜೂನ್ 1ರಿಂದ ಜುಲೈ 24ರವರೆಗೆ ಲೆಕ್ಕ ಹಾಕಿ ನೋಡಿದ್ರೆ ದೇಶಾದ್ಯಂತ ಸಾಮಾನ್ಯವಾಗಿ ಆಗೋ ಮಳೆಗಿಂತ 16.1% ಕಮ್ಮಿ ಮಳೆಯಾಗಿದೆ. ಏನೋ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ನೀರು ಹಂಚಿಕೆ ತಿಕ್ಕಾಟಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು, ರಾಜಕೀಯ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡೋಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ಸರ್ವಪಕ್ಷಗಳ ಸಭೆ ಆಗಸ್ಟ್ 2ನೇ ತಾರೀಕು. ಇನ್ನೊಂದು ಕಡೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶ ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ತಮಿಳುನಾಡು CM ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಪ್ರದರ್ಶನಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿ ಪೋಸ್ಟ್ ಎಲ್ಲ ಹರಿದು ಹಾಕಿದ್ದಾರೆ. ಇದರಿಂದ ಸಿನಿಮಾ ಪ್ರದರ್ಶನ ರದ್ದಾಗಿದೆ. ಹಾಗೆ CWRC ಆದೇಶ ವಿರುದ್ಧ ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಕರೆ ಕೊಡೋಕು ಕೂಡ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಮೇಕೆದಾಟು ಯೋಜನೆಗೆ ಕರ್ನಾಟಕ ಸಲ್ಲಿಸಿದ ವಿಸ್ತೃತ ಯೋಜನಾ ವರದಿಯನ್ನ ಕೇಂದ್ರ ಜಲ ಆಯೋಗ ವಾಪಸ್ ಕಳಿಸಿದೆ. ಈ DPR ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ನೀಡಿರೋ ತೀರ್ಪು ಮತ್ತು 2018ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪಿಗೆ ಅನುಗುಣವಾಗಿಲ್ಲ ಅಂತ ಕೇಂದ್ರ ಜಲ ಆಯೋಗ ಹೇಳಿದೆ. ಇನ್ನೊಂದು ಕಡೆ ಮೇಕೆದಾಟು ಯೋಜನೆ ಬಗ್ಗೆ ಮಾತುಕತೆ ನಡೆಸೋಕೆ ತಮಿಳುನಾಡಿನ CM ವಿಜಯ್ ಆಗಸ್ಟ್ 3ನೇ ತಾರೀಕು ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ. ಈಗ ಅದೇ ದಿನ ತಮಿಳುನಾಡಿನ DMK ಪಾರ್ಟಿಯವರು ತಂಜಾವೂರಿನಲ್ಲಿ ಪ್ರತಿಭಟನೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ಕಾವೇರಿ ನೀರನ್ನ ಬಿಡೋಕೊಪ್ತಾ ಇಲ್ಲ, ಹಾಗೆ ಡ್ಯಾಂ ನಿರ್ಮಾಣಕ್ಕೆ ತಮಿಳುನಾಡಿನ ಒಪ್ಪಿಗೆನೂ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ CM ವಿಜಯ್ ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ತಮಿಳುನಾಡಿನ ಮಾಜಿ CM MK ಸ್ಟಾಲಿನ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು KPSC ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳು DCM ಅವರನ್ನ ಮೀಟ್ ಆಗಿದ್ದಾರೆ. ಅಕ್ರಮ ನಡೆದಿದ್ರೆ CID ತನಿಖೆ ಆಗಲಿ, ನಮಗೇನು ಪ್ರಾಬ್ಲಮ್ ಇಲ್ಲ.
ಆದರೆ ನಮಗೆ ಷರತ್ತುಬದ್ಧ ಆರ್ಡರ್ ಕಾಪಿ ಕೊಡಿ, ತನಿಖೆ ನಂತರ ನಾವು ತಪ್ಪು ಮಾಡಿದರೆ ಬೇಕಿದ್ರೆ ಜಾಬ್ನಿಂದ ತೆಗೆದು ಹಾಕಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಅಲ್ಲದೆ ಈ ಹಿಂದೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಿದ್ದವರೇ ನಾವು ಬಂದರೆ ಅವ್ರ ಕೆಲಸ ಹೋಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಿದ್ದಾರೆ ಅಂತ ಅಭ್ಯರ್ಥಿಗಳು DCM ಮುಂದೆ ಆರೋಪ ಮಾಡಿದ್ದಾರೆ. ಇದನ್ನು ಆಲಿಸಿದ DCM ಪರಮೇಶ್ವರ್ ಅವರು ಪರಿಶೀಲನೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣದ ತನಿಖೆಯನ್ನ ಯಾಕೆ CBIಗೆ ಕೊಡಬಾರದು ಅಂತ ಹೈಕೋರ್ಟ್ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಈ ಕೇಸನ್ನ CIDಗೆ ಕೊಟ್ಟಿರೋದಕ್ಕೆ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರ ಬೆಂಚ್ ಆಶ್ಚರ್ಯ ವ್ಯಕ್ತಪಡಿಸಿದೆ. ಆಗಸ್ಟ್ 7ರ ಒಳಗೆ ತನಿಖೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತೆ ಆದೇಶ ನೀಡಿದೆ. ಏನಾಗಿತ್ತು ಅಂದ್ರೆ ಈ ಕೇಸನ್ನ CBIಗೆ ಕೊಡಿ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ R ಕಾಂತಕುಮಾರ್ ಅರ್ಜಿ ಹಾಕಿದ್ರು. ಏನೋ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಟಫ್ ರೂಲ್ಸ್ ತಂದಿದೆ. ಅಕ್ರಮ ಪರೀಕ್ಷೆ ತಡೆಯೋಕೆ ಎಕ್ಸಾಮ್ ಸೆಂಟರ್ಗಳಲ್ಲಿ ಲೈವ್ ವೆಬ್ ಕಾಸ್ಟಿಂಗ್, ನೆಟ್ವರ್ಕ್ ಜಾಮರ್ಸ್, ಬಯೋಮೆಟ್ರಿಕ್ ಹಾಗೂ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ. ಅಭ್ಯರ್ಥಿಗಳು 1 ಗಂಟೆ ಮುಂಚೆನೆ ಸೆಂಟರ್ ಒಳಗೆ ಇರಬೇಕು. ಪ್ರಶ್ನೆ ಪತ್ರಿಕೆ ಓಪನ್ ಮಾಡಬೇಕಾದ್ರೆ ಪ್ರಿನ್ಸಿಪಲ್ ಜೊತೆಗೆ 5 ಜನ ಸ್ಟೂಡೆಂಟ್ಸ್ ಇರೋದು ಕೂಡ ಕಡ್ಡಾಯ ಅಂತ ಹೇಳಿದೆ. ಹಾಗೆ ಪರೀಕ್ಷಾ ಕೊಠಡಿಗೆ ಕಿವಿಯೋಲೆ, ವಾಚ್ ಹಾಗೂ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನ ತಗೊಂಡು ಹೋಗೋಕೆ ಅವಕಾಶ ಇಲ್ಲ. ಆದರೆ ಧಾರ್ಮಿಕ ನಂಬಿಕೆಗಳಿಗೆ ಗೌರವ ಕೊಟ್ಟು ಮಾಂಗಲ್ಯ ಸರ, ಮೂಗುತಿ, ಜನಿವಾರ, ಶಿವದಾರ ಹಾಕಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ತೆಗೆಸುವಂತಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಸೂಕ್ಷ್ಮ ಕೇಂದ್ರಗಳಲ್ಲಿ ಬ್ಲೂಟೂತ್ ಮೂಲಕ ಕಾಪಿ ಹೊಡೆಯೋದನ್ನು ತಡೆಯೋಕೆ ENT ಡಾಕ್ಟರ್ಗಳನ್ನೇ ತಪಾಸಣೆಗೆ ನೇಮಕ ಮಾಡಿದ್ದಾರೆ. ಆಗಸ್ಟ್ 2ನೇ ತಾರೀಕು ರಾಜ್ಯದ 800ಕ್ಕೂ ಅಧಿಕ ಸೆಂಟರ್ಗಳಲ್ಲಿ 3,991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಕ್ಸಾಮ್ ನಡೆಯುತ್ತೆ. 4.54 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಏನೋ ನೇತ್ರಾವತಿ ತೀರದಲ್ಲಿ ಅಗೆತ ಎಲ್ಲ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಬೆಳವಣಿಗೆ ಆಗಿದೆ ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಬಂಗ್ಲಾಗುಡ್ಡೆಯಲ್ಲಿ SIT ಅಧಿಕಾರಿಗಳು ತೋಡಿದಾಗ, ಗುಂಡಿ ತೆಗೆದಾಗ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ವಲ್ಲ, ಈಗ ಅದರಲ್ಲಿ 3 ಅಸ್ಥಿಪಂಜರಗಳ ಗುರುತು DNA ಪರೀಕ್ಷೆನಲ್ಲಿ ಮ್ಯಾಚ್ ಆಗಿದೆ. 3 ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮ್ಯಾಚ್ ಆಗಿದೆ. ಇದರಲ್ಲಿ ಕೊಡಗಿನ ವಿರಾಜಪೇಟೆ ತಾಲೂಕಿನ 70 ವರ್ಷದ UB ಅಯ್ಯಪ್ಪ, ತುಮಕೂರಿನ ಗುಬ್ಬಿ ತಾಲೂಕಿನ 27 ವರ್ಷದ ಆದಿಶೇಷ ನಾರಾಯಣ ಮತ್ತು ಕೋಲಾರದ ಶ್ರೀನಿವಾಸಪುರ ತಾಲೂಕಿನ 85 ವರ್ಷದ ಕೃಷ್ಣಪ್ಪ 3 ಪುರುಷರು, ಅದರಲ್ಲಿ 2 ವೃದ್ಧರು ಸೇರಿದ್ದಾರೆ. HMTಗೆ ಸೇರಿದ 430 ಎಕರೆ ಜಮೀನನ್ನ ವಶಕ್ಕೆ ಪಡೆಯಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಹತ್ವದ ಸೂಚನೆ ಕೊಟ್ಟಿದೆ. ಅದೇ ಟೈಮ್ನಲ್ಲಿ ಆ ಜಾಗದಲ್ಲಿ ಮರಗಳನ್ನ ಕಡಿಯಬಾರದು ಅಂತ HMT ಸಂಸ್ಥೆಗೂ ಕೂಡ ಕೋರ್ಟ್ ಆರ್ಡರ್ ಮಾಡಿದೆ. ಈ ಜಮೀನನ್ನ ಅರಣ್ಯ ಇಲಾಖೆ ವಾಪಸ್ ಕೊಡಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆರ್ಡರ್ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿ HMT ಹೈಕೋರ್ಟ್ ಮೆಟ್ಟಿಲೇರಿತು. ಏನೋ ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ SIR ನಡೆಸ್ತಾ ಇದ್ದ ಸರ್ಕಾರಿ ಅಧಿಕಾರಿಯನ್ನ 7ರಿಂದ 8 ದುಷ್ಟರು, ಪೋಖ್ರಿಗಳು, ಪುಂಡರು ಅವರು ಥಳಿಸಿದ್ದಾರೆ ಅಧಿಕಾರಿಗಳನ್ನ. ಇದಕ್ಕೆ ವೋಟರ್ ಲಿಸ್ಟ್ ನಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನದವರ ಹೆಸರನ್ನ ಸೇರಿಸೋಕೆ ಒಪ್ಪಿಲ್ಲ ಅನ್ನೋದೇ ಕಾರಣ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಪ್ರತಿಪಕ್ಷ BJP ಕಡೆಯಿಂದ ಆ ರೀತಿ ಆರೋಪ ಬಂದಿದೆ. ಆದ್ರೆ ಯಾವುದೇ ಕಾರಣ ಇರಲಿ, ಸರ್ಕಾರ ಕೊಟ್ಟಿರೋ ಕೆಲಸ ಮಾಡಕ್ಕೆ ಟೀಚರ್ಸ್ ಅವರು ಇವರು ಈ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡೋಕೆ ಮನೆಗೆ ಓಡಾಡ್ತಿದ್ದಾರೆ. ಆಲ್ರೆಡಿ ಸ್ಟ್ರೆಸ್ ಇರುತ್ತೆ. ಹಿಡ್ಕೊಂಡು ಹೊಡೆಯಕ್ಕೆ ಹೋಗೋರ್ನ ಮೂವಿಲಿ ಅದನ್ನ ಹೇಳ್ತಾರ ಏರೋಪ್ಲೇನ್ ಹತ್ಸೋದು ಅಂತ ಹೇಳಿ, ಆ ಥರದನ್ನ ಹತ್ಸಕ್ಕಾಗತ್ತಾ ನೋಡ್ಬೇಕಿಂತ ಅವ್ರನ್ನ ತಗೊಂಡೋಗಿ. ಏನೋ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಈಗ ಸ್ಪಷ್ಟ ಬಹುಮತ ಸಿಕ್ಕಿರೋದ್ರಿಂದ ಸಭಾಪತಿ ಸ್ಥಾನದಲ್ಲಿರೋ ಬಸವರಾಜ ಹೊರಟ್ಟಿಗೆ ರಾಜೀನಾಮೆ ಕೊಡೋಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಮುಂದಿನ ಅಧಿವೇಶನ ಶುರುವಾಗೋದಕ್ಕೂ ಮುನ್ನವೇ ಫೋನ್ ಕಾಲ್ ಮೂಲಕ ಈ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಹೊರಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಹೇಳಿದ್ರೆ ಇಮಿಡಿಯೇಟ್ಲಿ ಕೊಟ್ಬಿಟ್ಟಿದ್ದೀನಿ. 1956ರಿಂದ ಇಲ್ಲಿವರೆಗೆ ಯಾವೊಬ್ಬ ಸಭಾಪತಿ ಮೇಲೂ ಕೂಡ ಅವಿಶ್ವಾಸ ನಿರ್ಣಯ ಮಂಡಿಸಿಲ್ಲ ಯಾರು. ಎಲ್ಲರೂ ಪೂರ್ಣ ಅವಧಿಯನ್ನ ಮುಗಿಸಿದ್ದಾರೆ. ಆದರೆ ಇವರು ಈಗ ಹೊಸ ಸಂಪ್ರದಾಯವನ್ನ ಶುರು ಮಾಡಕ್ ಹೊರಟಿದ್ದಾರೆ ಅಂತ ಟೀಕಿಸಿದ್ದಾರೆ. ನಾನು ಪಕ್ಷಪಾತ ಮಾಡಿಲ್ಲ, ನಮ್ಮ ಮೇಲೆ ಅದು ಭ್ರಷ್ಟಾಚಾರದ ಆರೋಪ ಇಲ್ಲ, ಬಹುಮತ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಪಾರ್ಟಿಯನ್ನು ಅಂತ ಹೇಳಿ ರೀತಿ ಮಾಡೋದು ಸರಿಯಲ್ಲ ಅಂತ ಹೊರಟ್ಟಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಕಟ್ಟಡ ತ್ಯಾಜ್ಯ ಸುರಿಯೋರಿಗೆ ಬ್ರೇಕ್ ಹಾಕೋಕೆ ಈಗ ಸಚಿವ ಕೃಷ್ಣ ಬೈರೇಗೌಡ JCB, ಇವ್ರಿಗೂ JCB ಮೇಲೆ ಲವ್ ಆಗಿದೆ ಅಂತ ಕಾಣುತ್ತೆ. ಅದರ ಫುಲ್ ಫಾರ್ಮ್ ಬೇರೆ ಇದೆ. ಜಸ್ಟ್ ಕ್ಲೀನ್ ಬೆಂಗಳೂರು ಅನ್ನೋ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಜೊತೆಗೆ ಎಲ್ಲ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೂ ಕಡ್ಡಾಯವಾಗಿ GPS ಹಾಕೋಕೆ ಹಾಗೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಕೂಡ ಸೂಚನೆ ಕೊಡಲಾಗಿದೆ. ಯಾರಾದರೂ ಅನಧಿಕೃತ ಜಾಗದಲ್ಲಿ ತ್ಯಾಜ್ಯ ಸುರಿದ್ರೆ GPS ಟ್ರ್ಯಾಕಿಂಗ್ ಮೂಲಕ ವಾಹನವನ್ನ ಪತ್ತೆ ಹಚ್ಚಿ ದಂಡ ಹಾಕಲಾಗುತ್ತೆ. ಏನೋ ಭಾರತ ಇಸ್ರೇಲ್ಗೆ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡ್ತಿದೆ ಅಂತ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಹೇಳಿದೆ. 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಸ್ ದಾಳಿ ಮಾಡಿದ ನಂತರ ಮಷಿನ್ ಗನ್ ಕಾಂಪೋನೆಂಟ್ಸ್ ನಿಂದ ಹಿಡಿದು ಡ್ರೋನ್ ವಾರ್ ಹೆಡ್ ನಂತಹ ಸೇನಾ ಸಲಕರಣೆಗಳನ್ನ ಭಾರತ ಮ್ಯಾನುಫ್ಯಾಕ್ಚರ್ ಮಾಡಿ ಇಸ್ರೇಲ್ಗೆ ನಿರಂತರವಾಗಿ ಕಳಿಸ್ಕೊಡ್ತಾ ಇದೆ. 2023 ಅಕ್ಟೋಬರ್ ನಿಂದ ಇದುವರೆಗೆ ಭಾರತ ಕನಿಷ್ಠ 2596 ಮಿಲಿಟರಿ ಎಕ್ವಿಪ್ಮೆಂಟ್ ಶಿಪ್ಮೆಂಟ್ಸ್ ಅನ್ನ ಇಸ್ರೇಲ್ಗೆ ಕಳಿಸಿದೆ. ಟೋಟಲ್ 3,90,000ಕ್ಕೂ ಅಧಿಕ ಬಿಡಿ ಭಾಗಗಳನ್ನ ಭಾರತ ಇಸ್ರೇಲ್ಗೆ ಕಳಿಸ್ಕೊಟ್ಟಿದೆ. ಹಾಗಂತ ಆಮ್ನೆಸ್ಟಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಏನೋ ಪಶ್ಚಿಮ
ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿ ನಿವೃತ್ತ ಸರ್ಕಾರಿ ಬಸ್ ಡ್ರೈವರ್ ಮನೆಯಲ್ಲಿ 50 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಸಂಪತ್ತು ಸಿಕ್ಕಿದೆ. ಮಿನಾರ್ ಮಂಡಲ್ ಅನ್ನೋ ಈ ವ್ಯಕ್ತಿ ಹತ್ರ 21 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಬಿಸ್ಕೆಟ್ಗಳು, ಗಟ್ಟಿಗಳು ಹಾಗೂ 28 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಎಲ್ಲಿಂದ ಬಂತು ಬಸ್ ಡ್ರೈವರ್ಗೆ ಇಷ್ಟೊಂದು ದುಡ್ಡು? ಇವರು ಪ್ರಭಾವಿ ಕಲ್ಲು ಉದ್ಯಮಿ ಟೂಲು ಮಂಡಲ್ನ ಸಂಬಂಧಿಯಂತೆ. ಈ ಹಿಂದೆ ಟಿಎಂಸಿ ಸರ್ಕಾರದ ಅವಧಿಯಲ್ಲಿ ಕಲ್ಲು ತುಂಬಿದ ಟ್ರಕ್ಗಳಿಂದ ಟೋಲ್ ಸಂಗ್ರಹಿಸೋ ಜವಾಬ್ದಾರಿಯನ್ನ ಈ ಡ್ರೈವರ್ಗೆ ಕೊಡಲಾಗಿತ್ತು. ಆ ವೇಳೆ ಸರ್ಕಾರದ ಬೊಕ್ಕಸಕ್ಕೆ ಸೇರಬೇಕಾಗಿದ್ದ ದುಡ್ಡನ್ನು ತಗೊಂಡು ಹೋಗಿ ಚಿನ್ನದ ಗಟ್ಟಿ ಮಾಡಿ ಮನೆಯಲ್ಲಿ ಈ ರೀತಿ ಸಂಗ್ರಹ ಮಾಡಿಟ್ಕೊಂಡಿರೋ ಆರೋಪ ಇದೆ. ತನಿಖೆ ನಡೀತಾ ಇದೆ. ಈಗ 2026ರ FIH ಹಾಕಿ ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾದ ಬ್ಲೂ ಜೆರ್ಸಿಯನ್ನ ಕೇಸರಿ ಬಣ್ಣಕ್ಕೆ ಚೇಂಜ್ ಮಾಡಲಾಗಿದೆ. ಇದಕ್ಕೆ ಒಂದಷ್ಟು ಚರ್ಚೆ ನಡೀತಾ ಇದೆ. ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಕ್ಯಾಪ್ಟನ್ ವೀರೇನ್ ರಸ್ಕಿನ್ ಕೂಡ ಇದು ಮುಜುಗರ ತರೋದು, ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಕೂಡ RSS ಮತ್ತು BJP ಬಣ್ಣ ಬದಲಾಯಿಸಬಹುದು, ಆದರೆ ದೇಶದ ಆತ್ಮ ಬದಲಾಯಿಸೋಕೆ ಆಗಲ್ಲ ಅಂಥೇಳಿ ಈ ಕೇಸರಿ ಬಣ್ಣವನ್ನು ವಿರೋಧ ಮಾಡಿದ್ದಾರೆ. ಇದಕ್ಕೆ ಹಾಕಿ ಇಂಡಿಯಾ ಕ್ಲಾರಿಟಿ ಕೊಟ್ಟಿದೆ. ಆಟಗಾರರು ಮತ್ತು ಸಪೋರ್ಟ್ ಸ್ಟಾಫ್ ಸಲಹೆಯಂತೆ ಟೆಕ್ನಿಕಲ್ ಕಾರಣಕ್ಕಾಗಿ ಚೇಂಜ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈಗಿನ ಇಂಟರ್ನ್ಯಾಷನಲ್ ಹಾಕಿ ಪಿಚ್ಗಳು ಬ್ಲೂ ಕಲರ್ನಲ್ಲೇ ಇರೋದ್ರಿಂದ ಬ್ಲೂ ಜೆರ್ಸಿ ಪಿಚ್ ಕಲರ್ ಜೊತೆಗೆ ಮಿಕ್ಸ್ ಆಗಿ ಆಟಗಾರರ ವಿಸಿಬಿಲಿಟಿ ಪ್ರಾಬ್ಲಮ್ ಆಗ್ತಾ ಇತ್ತು. ಕೂಡಲೇ ಅದು ವಿಜುವಲ್ ಪ್ರೊಸೆಸ್ ಆಗಿ ಆಟಗಾರರಿಗೆ ಜಡ್ಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಹೀಗಾಗಿ ಹಳದಿ ಮತ್ತು ಕೇಸರಿ ಬಣ್ಣಗಳನ್ನು ಪರಿಶೀಲಿಸಿ ಕಡೆಗೆ ನ್ಯಾಷನಲ್ ಫ್ಲಾಗ್ನಲ್ಲಿದ್ದ ಕೇಸರಿ ಬಣ್ಣವನ್ನು ಫೈನಲ್ ಮಾಡಲಾಗಿದೆ ಅಂತ ಹಾಕಿ ಇಂಡಿಯಾ ಹೇಳಿದೆ. ಇನ್ನು ಷೇರುಪೇಟೆ ಇವತ್ತು ಕೂಡ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 273 ಪಾಯಿಂಟ್ಸ್ ಅಥವಾ 0.35% ರೈಸ್ ಆಗಿ 77,928ಕ್ಕೆ ತಲುಪಿದೆ. ನಿಫ್ಟಿ 66 ಪಾಯಿಂಟ್ಸ್ ಅಥವಾ 0.28% ಹೆಚ್ಚಾಗಿ 24,317ಕ್ಕೆ ತಲುಪಿದೆ. ಆದರೆ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.35% ಡೌನ್ ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.56% ಡೌನ್ ಆಗಿದೆ. ಹೆವಿ ವೇಟ್ ಕಂಪನಿಗಳಾದ ರಿಲಯನ್ಸ್, HDFC ಬ್ಯಾಂಕ್ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಮಾರ್ಕೆಟ್ ಗ್ರೀನ್ನಲ್ಲೇ ಎಂಡ್ ಆಗೋಕ್ಕೆ ಸಾಧ್ಯ ಆಯಿತು. ಆದರೆ ಅಮೆರಿಕದ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ನಲ್ಲಿ ಏನು ಚೇಂಜಸ್ ಮಾಡಿಲ್ಲ. ಹೀಗಾಗಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಇರಾನ್ ಮತ್ತು ಅಮೆರಿಕ ಸಂಘರ್ಷ ಕೂಡ ಜಾಸ್ತಿ ಆಗ್ತಿದೆ. ತೈಲ ಬೆಲೆ ಮತ್ತೆ ಏರೋಕ್ಕೆ ಶುರುವಾಗಿದೆ. $90 ಕ್ರಾಸ್ ಆಗಿ ಹೋಗಿದೆ ಮತ್ತೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್. ಇದರಿಂದ ಷೇರುಪೇಟೆ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ, ಐಷರ್ ಮೋಟಾರ್ಸ್, ಮಾರುತಿ ಸುಜುಕಿ, ಕೋಲ್ ಇಂಡಿಯಾ, ಟೆಕ್ ಮಹೀಂದ್ರಾ ಗ್ರೀನ್ನಲ್ಲಿದ್ವು. ಅದಾನಿ ಪೋರ್ಟ್ಸ್, ಶ್ರೀರಾಮ್ ಫಿನಾನ್ಸ್, HDFC ಲೈಫ್, ಅಲ್ಟ್ರಾಟೆಕ್ ಸಿಮೆಂಟ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ರೆಡ್ನಲ್ಲಿದ್ವು. BSEನಲ್ಲಿ ಒಟ್ಟು 1,601 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 2,630 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಜಾಸ್ತಿಯಾಗಿ $95.67 ಆಗಿದೆ. ಇನ್ನು Q1 ರಿಸಲ್ಟ್ಸ್ ಕಡೆಗೆ ನೋಡೋದಾದ್ರೆ ಬಜಾಜ್ ಫಿನಾನ್ಸ್ ಪಾಲಿಗೆ ಇದು ಗುಡ್ ಕ್ವಾರ್ಟರ್. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 27% ರೈಸ್ ಆಗಿ 5,986 crore ರೂಪೀಸ್ಗೆ ತಲುಪಿದೆ. ಹೆಚ್ಚು ಸಾಲ ಕೊಟ್ಟು ಗ್ರಾಹಕರು ಹೆಚ್ಚಾಗಿ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಏರಿಕೆಯಾಗಿ ಕಂಪನಿಗೆ ಲಾಭ ಆಗಿದೆ. ಏನೋ ಮಹೀಂದ್ರಾ ಅಂಡ್ ಮಹೀಂದ್ರಾ ಇಯರ್ ಆನ್ ಇಯರ್ ಪ್ರಾಫಿಟ್ 34% ರೈಸ್ ಆಗಿ 5,454 crore ರೂಪೀಸ್ಗೆ ಏರಿಕೆಯಾಗಿದೆ. ಒಳ್ಳೆ ಕ್ವಾರ್ಟರ್ ಇವರಿಗೆ. ಆಟೋಮೋಟಿವ್ ಬಿಸ್ನೆಸ್ ರೆವೆನ್ಯೂ 32% ಏರಿಕೆಯಾಗಿದೆ. 34,000 crore ರೂಪೀಸ್ ದಾಟಿದೆ ಅವ್ರದ್ದು. ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 28% ಜಂಪ್ ಆಗಿದೆ. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 35%ಗಿಂತ ಜಾಸ್ತಿ ಆಗಿದೆ ಅವ್ರದ್ದು. ಇನ್ನು ವೇದಾಂತ ಕಂಪನಿಯ ನೆಟ್ ಪ್ರಾಫಿಟ್ 152% ಜಂಪ್ ಆಗಿ 5,294 crore ರೂಪೀಸ್ಗೆ ತಲುಪಿದೆ. ಕಾಪರ್ ವಿಭಾಗದಲ್ಲಿ ಕಳೆದ 8 ವರ್ಷಗಳಲ್ಲೇ ಅತಿ ಹೆಚ್ಚಿನ Q1 ಸೇಲ್ಸ್ ಆಗಿರೋದು ಇಷ್ಟೊಂದು ಲಾಭಕ್ಕೆ ಕಾರಣ. ಇನ್ನು ಸ್ವಿಗ್ಗಿದು ರೆವೆನ್ಯೂ 37% ರೈಸ್ ಆಗಿ 6,812 crore ರೂಪೀಸ್ಗೆ ತಲುಪಿದೆ. ಕಂಪನಿಗೆ ಲಾಭ ಇಲ್ಲ, ಬಟ್ ಲಾಸ್ ಸ್ವಲ್ಪ ಕಮ್ಮಿ ಆಗಿದೆ. ಲಾಸ್ನ ಗ್ಯಾಪ್ ಕಮ್ಮಿ ಮಾಡ್ತಾ ಬರ್ತಿದ್ದಾರೆ. ಈ ಕ್ವಾರ್ಟರ್ನಲ್ಲಿ ನೆಟ್ ಲಾಸ್ 791 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಇವ್ರಿಗೂ ಕೂಡ ಇದು ಒಳ್ಳೆ ಕ್ವಾರ್ಟರೇ. ಫುಡ್ ಡೆಲಿವರಿ ಬಿಸ್ನೆಸ್ನ ಗ್ರಾಸ್ ಆರ್ಡರ್ ವ್ಯಾಲ್ಯೂ 17.4% ರೈಸ್ ಆಗಿ 9,490 ಕೋಟಿ ರೂಪಾಯಿ ತಲುಪಿದೆ. ಹಾಗೆ ಇನ್ಸ್ಟಾಮಾರ್ಟ್ ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಬ್ರೇಕ್ ಈವನ್ ಅಂದರೆ ನಷ್ಟವಿಲ್ಲದ ಹಂತ ತಲುಪಿರೋದು ಸ್ವಿಗ್ಗಿ ಪಾಲಿಗೆ ಪಾಸಿಟಿವ್. ಇನ್ನು ಹ್ಯುಂಡೈ ಮೋಟಾರ್ ಇಂಡಿಯಾ ರೆವೆನ್ಯೂ ಇಯರ್ ಆನ್ ಇಯರ್ 0.5% ಕಮ್ಮಿಯಾಗಿ 16,334 ಕೋಟಿ ರೂಪಾಯಿ ಇಳಿಕೆಯಾಗಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 35% ಇಳಿಕೆಯಾಗಿ 888 ಕೋಟಿ ರೂಪಾಯಿಗೆ ಬಿದ್ದಿದೆ. ಬ್ಯಾಡ್ ಕ್ವಾರ್ಟರ್. ಸಪ್ಲೈಯರ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಬಿದ್ದಿದ್ದರಿಂದ ಪ್ರೊಡಕ್ಷನ್ ನಿಂತು ಸುಮಾರು 13,900 ಕಾರುಗಳ ಪ್ರೊಡಕ್ಷನ್ ಲಾಸ್ ಹಾಗೂ ಯುದ್ಧದ ಕಾರಣದಿಂದಾಗಿ ಕಂಪನಿಯ ಎಕ್ಸ್ಪೋರ್ಟ್ಸ್ 19.59% ಕಮ್ಮಿ ಆಗಿರೋದು ಲಾಸ್ಗೆ ಕಾರಣ ಆಗಿದೆ ಅವರಿಗೆ. ಇನ್ನು ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 10.4% ರೈಸ್ ಆಗಿ 1,927 crore ರೂಪೀಸ್ಗೆ ತಲುಪಿದೆ. ಇದು ಕಂಪನಿಯ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಕ್ವಾರ್ಟರ್ಲಿ ಪ್ರಾಫಿಟ್.
ಇವರ NPA ಕಂಪ್ಲೀಟ್ 0 ಇದೆ, ಅಂದರೆ ವಸೂಲಾಗದ ಸಾಲ ಒಂದು ಇಲ್ಲ, ಹೀಗಾಗಿ ಚೆನ್ನಾಗಿ ಕಂಡಿದೆ ಅವರಿಗೆ ಪ್ರಾಫಿಟ್. ಏನೋ ಸ್ಯಾಮ್ಸಂಗ್ ಕಂಪನಿ ಆಲ್ ಟೈಮ್ ಹೈಯರ್ ರೆಕಾರ್ಡ್ ಮಾಡಿದೆ. ಸೌತ್ ಕೊರಿಯನ್ ಕಂಪನಿ ಟೋಟಲ್ ರೆವೆನ್ಯೂ 28% ಏರಿಕೆಯಾಗಿ $119 ಬಿಲಿಯನ್ ತಲುಪಿದೆ. ಆಪರೇಟಿಂಗ್ ಪ್ರಾಫಿಟ್ $62 ಬಿಲಿಯನ್ ದಾಟಿದೆ. ಚಿಪ್ ವಿಭಾಗದ ಸೇಲ್ಸ್ 56% ರೈಸ್ ಆಗಿ $88 ಬಿಲಿಯನ್ ರೆವೆನ್ಯೂ ದಾಟಿದೆ. $62 ಬಿಲಿಯನ್ ಅಧಿಕ ಪ್ರಾಫಿಟ್ ಬಂದಿದೆ. AI ಮತ್ತು ಸರ್ವರ್ ಡಿಮಾಂಡ್ನಿಂದ ಮೆಮರಿ ಬಿಸ್ನೆಸ್ ಸೂಪರ್ ಹಿಟ್ ಆಗಿದೆ. ಇನ್ನುಳಿದ ಬಿಸ್ನೆಸ್ಗಿಂತ ಚಿಪ್ ಮೇಕಿಂಗ್ ಜಾಸ್ತಿ ಲಾಭ ಮಾಡಿದೆ. ಇದೇ ವೇಳೆ ಚಿಪ್ ಶಾರ್ಟೇಜ್ ಇದೆಯಲ್ಲ ಜಗತ್ತಲ್ಲಿ 2028 ಮುಂದುವರಿಯುತ್ತೆ ಅಂತ ಹೇಳಿ ಕಂಪನಿ ಹೇಳಿದೆ. ಇದೇ ವೇಳೆ SK ಹೈನಿಕ್ಸ್ ಕೂಡ Q2 ನಲ್ಲಿ ರೆಕಾರ್ಡ್ ಪ್ರಾಫಿಟ್ ಮಾಡಿದೆ. ಕಂಪನಿಯ ರೆವೆನ್ಯೂ $55 ಬಿಲಿಯನ್ ತಲುಪಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರೋಬ್ಬರಿ 557%, ಅಂದರೆ 6 ಪಟ್ಟು ಜಾಸ್ತಿಯಾಗಿ $42 ಬಿಲಿಯನ್ ಜಿಗಿದಿದೆ. AI ಸರ್ವರ್ಗಳಲ್ಲಿ ಬಳಸೋ HBM ಚಿಪ್ಸ್ ಡಿಮಾಂಡ್ನಿಂದ ನೆಟ್ ಪ್ರಾಫಿಟ್ ಭಾರಿ ಏರಿಕೆಯಾಗಿದೆ. ಏಪ್ರಿಲ್ನಿಂದ ಜೂನ್ ಕ್ವಾರ್ಟರ್ನಲ್ಲಿ ಭಾರತದ ಗೋಲ್ಡ್ ಡಿಮಾಂಡ್ 6% ಡೌನ್ ಆಗಿ 131.4 ಟನ್ಗೆ ತಲುಪಿದೆ. ಆದರೆ ರೇಟ್ ಜಾಸ್ತಿ ಇರೋದ್ರಿಂದ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 50% ಜಿಗಿದು ರೆಕಾರ್ಡ್ 1.98 ಲ್ಯಾಕ್ ಕ್ರೋರ್ ರುಪೀಸ್ಗೆ ತಲುಪಿದೆ ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ರಿಪೋರ್ಟ್ ಕೊಟ್ಟಿದೆ. ಹಾಗೆ ಮುಂದಿನ ಹಬ್ಬ ಮತ್ತು ಮದುವೆ ಸೀಸನ್ನಿಂದ ಈ ವರ್ಷದ ಟೋಟಲ್ ಡಿಮಾಂಡ್ 650 ರಿಂದ 750 ಟನ್ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಸೇಮ್ ಟೈಮ್ ಮೇ 13ರಿಂದ ಸರ್ಕಾರ ಇಂಪೋರ್ಟ್ ಡ್ಯೂಟಿಯನ್ನು 15%ಗೆ ಏರಿಸಿದ ಮೇಲೆ ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಗ್ರೇ ಮಾರ್ಕೆಟ್ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗಿದೆ. ಆ ಟ್ಯಾಕ್ಸ್ ಅನ್ನು ತಪ್ಪಿಸಲಿಕ್ಕೆ 15% ಇಂಪೋರ್ಟ್ ಡ್ಯೂಟಿ ಮತ್ತು 3% GST ಸೇರಿ 18% ಟ್ಯಾಕ್ಸ್ ಬರ್ತಿರೋದ್ರಿಂದ ಸ್ಮಗ್ಲರ್ಸ್ ಕಳ್ಳ ಸಾಗಾಣಿಕೆ ಮಾಡಿದ್ರೆ ಇಷ್ಟೊಂದು ದುಡ್ಡು ಉಳಿಯುತ್ತೆ ಅಂತ ಹೇಳಿ ಅಂತ ಕೆಲಸ ಮಾಡ್ತಿದ್ದಾರೆ. ಏಪ್ರಿಲ್ 1ರಿಂದ ಮೇ 12ರವರೆಗೆ 86 kg ಗೋಲ್ಡ್ ಅನ್ನ ಸೀಸ್ ಮಾಡಲಾಗಿದೆ. ಟ್ಯಾಕ್ಸ್ ಹೆಚ್ಚಾದ ಮೇಲೆ ಮೇ 13ರಿಂದ ಜೂನ್ 30ರವರೆಗೆ 160 kg ಚಿನ್ನ ಸಿಕ್ಕಿಬಿದ್ದಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $1,160 ಜಾಸ್ತಿಯಾಗಿ $1,43,384 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $1,060 ಜಾಸ್ತಿಯಾಗಿ $1,31,340 ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ $1,310 ಹೆಚ್ಚಾಗಿ $2,18,665 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ಅವಾಗ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.